ನಮಸ್ಕಾರ. ಎಸ್ ದಿವಾಕರ್ ಅವರ ಪ್ರಬಂಧ ರೂಪಗಳನ್ನು ದಾಟಿ. ಓದುತ್ತಿರುವವರು ನಂದಕುಮಾರ ಜಿಕೆ. ಸೂರ್ಯಾಸ್ತವಾಗಿ ಮುಸ್ಸಂಜೆ ಮೆಲ್ಲನೆ ಅಡಿಯಿಡುತ್ತಿರುವ ಒಂದು ಸಂದರ್ಭವನ್ನು ಊಹಿಸಿಕೊಳ್ಳಿ. ಮಧ್ಯಾಹ್ನದ ಬಿಸಿಲು ಮಾಯವಾಗಿ ದಿಗಂತದಾಚೆಯ ಮೋಡಗಳಿಗೆ ಕಡುಗೆಂಪು, ಕಿತ್ತಳೆ, ನಸುಹಳದಿ, ಬೂದು ಬಣ್ಣಗಳ ಓಕುಳಿಯಾಗಿದೆ. ಇನ್ನೇನು ಕವಿಯಲಿರುವ ಕತ್ತಲೆಗೆ ಹೆದರಿ ಗೂಡು ಸೇರಲಿರುವ ಕೆಲವು ಹಕ್ಕಿಗಳನ್ನು ಹಾರಿಸುತ್ತಿದೆ ಆಕಾಶ. ಅಲ್ಲಾಡದೆ ನಿಂತ ಮರಗಳು ಅಗಾಧ ಮೌನದಲ್ಲಿ ಅದ್ದಿಕೊಂಡಂತಿವೆ. ಬೀಸುತ್ತಿರುವ ಗಾಳಿ ಯಾರದೋ ಪಿಸು ಮಾತಿಗೆ ಕಿವಿಗೊಡುತ್ತಿರುವ ಹಾಗೆ ತಟ್ಟನೆ ನಿಂತು ಬಿಟ್ಟು 2-3 ಹಣ್ಣೆಲೆಗಳನ್ನು ಕೆಳಗುದುರಿಸುತ್ತಿದೆ. ಬೇಲೆಯಾಚಿಗೆ ಓಡುತ್ತಿರುವ ನೆರಳು ಇನ್ನೇನು ಕವಿಯಲಿರುವ ಕತ್ತಲೆಯಲ್ಲಿ ಒಂದಾಗಲು ಹವಣಿಸುವಂತಿದೆ. ಇದ್ದಕ್ಕಿದ್ದಂತೆ ಯಾವುದೋ ಹಕ್ಕಿ ಒಮ್ಮೆಗೆ ಚೀರಿ ಸುಮ್ಮನಾಗಿ ಬಿಟ್ಟಿದೆ. ಇಂಥ ಸಂದರ್ಭವನ್ನು ಊಹಿಸಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆ ಯಾವುದು? ಯಾರೂ ಇಲ್ಲವೆಂಬ ಅನಾಥ ಸ್ಥಿತಿಯೇ? ಸುಮಧುರ ಯಾತನೆಯನ್ನುಂಟು ಮಾಡುವ ವಿರಹವೇ? ವಿಷಣ್ಣತೆಯನ್ನು ಉಸಿರಾಡುತ್ತಾ ಚಲಿಸುತ್ತಿರುವ ಕಾಲವೇ? ಎಲ್ಲವೂ ಮುಗಿದು ಹೋಯಿತೆಂಬ ವಿಷಾದವೇ? ಇದ್ದಕ್ಕಿದ್ದಂತೆ ಬಣ್ಣ ಬದಲಾಯಿಸಿದ ಬೆಳಕಿನಲ್ಲಿ ನಕ್ಕರೂ ನಗದಂತಿರುವ ಪ್ರಕೃತಿಯೇ? ಹಿಂದೆಂದೋ ಕಣ್ಣಾರೆ ಕಂಡ ಮುಸ್ಸಂಜೆ ಮನಸ್ಸಿನಲ್ಲಿ ಒಂದು ಚಿತ್ರವಾಗಿ ನಿಂತಿದೆ. ಹೌದು, ಆದರೆ ಅದು ಹೊಮ್ಮಿಸುತ್ತಿರುವ ಭಾವವೇನು ಎಂದು ಕೇಳಿದರೆ ಹೇಳುವುದೇನು? ಕವಿ KS ಅವರ ಪಾಲಿಗೆ ಬಾನಿನೆತ್ತರ ಹಾರಿದೊಲವಿನ ಕೆಂಪು ಕನಸಿನ ಸುಳಿ ಅದು. ಅವರೇ ಬರೆದಂತೆ ಮುಸ್ಸಂಜೆ ಬರುವುದು ದಿಕ್ಕಿಗೆ ಕಣ್ಣ ತಿರುಗಿಸಿ, ಎದುರುಗಾಳಿಯನ್ನೆದುರಿಸಿ, ಬೇಲಿಯಾಚೆಗೆ ನೆರಳ ನುಡಿಸಿ, ಬಳಿಯ ಜಿಂಕೆಯ ಗದರಿಸಿ. ಹೌದು, ಕವಿಗಳಿಗೆ ಯಾವ ಅನುಭವವನ್ನೂ ಮನವರಿಕೆ ಮಾಡಿಕೊಡಬಲ್ಲ ರೂಪಕ ಶಕ್ತಿ ಇದೆ. ವಸ್ತು ಪ್ರತಿರೂಪಗಳನ್ನು ಸೃಷ್ಟಿಸಬಲ್ಲ ಪ್ರತಿಭೆ ಇದೆ. ಆದರೆ ನಮ್ಮಂಥವರ ಮನಸ್ಸಿಗೆ ಒಂದು ಅನುಭವವಾದದ್ದು ಮಾತಿಗೆ ಸಿಕ್ಕುವುದಿಲ್ಲವಲ್ಲ. ಸಂಗೀತದ ವಿಷಯ ಹಾಗಲ್ಲ. ಅದು ಬುದ್ಧಿಯ ಯಜಮಾನಿಕೆಯನ್ನು ಬದಿಗೊತ್ತಿ ನೇರವಾಗಿ ಹೃದಯದ ಜೊತೆಗೆ ಮಾತಾಡಬಲ್ಲದು. ಅದರ ಭಾಷೆ ನಾವು ನೀವು ಆಡುವ ಬರೆಯುವ ಭಾಷೆಯಲ್ಲ. ಅದು ವಾಚಾಮಗೋಚರ, ಅನಿರ್ವಚನೀಯ. ಬಹುಶಃ ಇದೇ ಕಾರಣದಿಂದಲೇ ಅದು ಶುದ್ಧ ಕಲೆ. ತತ್ವಜ್ಞಾನಿ ಆರ್ಥರ್ ಶೋಪೆನ್ಹಾವರ್ ಎಲ್ಲ ಕಲೆಗಳು ಸಂಗೀತದ ಹಂತವನ್ನು ತಲುಪಲು ಹೆಣಗಾಡುತ್ತವೆ ಎಂದ. ಅರ್ಥಪೂರ್ಣವಾದ ಮಾತು. ಯಾಕೆಂದರೆ ಸಂಗೀತವನ್ನುಳಿದು ಬೇರೆಲ್ಲ ಕಲೆಗಳಲ್ಲಿಯೂ ಆಕೃತಿಯೂ ಆಶಯವು ಪರಸ್ಪರ ಒಂದಾಗುವುದಿರಲಿ ಹತ್ತಿರ ಕೂಡ ಸುಳಿಯುವುದು ಅಪರೂಪ. ಸಂಗೀತದಲ್ಲಾದರೂ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ, ಅಥವಾ ಎರಡೂ ಒಂದೇ. ಹಾಗಾಗಿ ಸಂಗೀತವನ್ನು, ಅದರಲ್ಲೂ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ವರ್ಣಿಸುವಂತಹ ವಸ್ತು ಪ್ರತಿರೂಪಗಳು ನಮ್ಮ ಭಾಷೆಯಲ್ಲಿ ಸಿಕ್ಕಲಾರವು. ಈ ಮಾತಿಗೆ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕ ಪಂಡಿತ್ ಪರಮೇಶ್ವರ್ ಹೆಗಡೆಯವರು ಇತ್ತೀಚೆಗೆ ನಮಗಾಗಿ ಪ್ರಸ್ತುತಪಡಿಸಿದ ರಾಗ ಮಧುವಂತಿ ಒಂದು ನಿದರ್ಶನವಷ್ಟೇ. ತೋಡಿ ಕುಟುಂಬಕ್ಕೆ ಸೇರಿದ ಮಧುವಂತಿ ರಾಗ ಸ್ವಭಾವತಃ ಮಧುರವಾದದ್ದು, ರಮ್ಯವಾದದ್ದು, ಅತೀತ ಭಾವವನ್ನು, ಪ್ರೇಮ ಯಾಚನೆಯನ್ನು ಸ್ಫುರಿಸುವಂಥದ್ದು. ಆರೋಹಣದಲ್ಲಿ ಸ ಗ ಮ ಪ ನಿ ಸ ಸ್ವರಗಳು, ಅವರೋಹಣದಲ್ಲಿ ಸ ನಿ ಧ ಪ ಮ ಗ ರಿ ಸ ಸ್ವರಗಳು ಧ್ವನಿ ಪಡೆದುಕೊಳ್ಳುವ ಈ ರಾಗ ಮುಲ್ತಾನಿ ರಾಗಕ್ಕೆ ಹತ್ತಿರವಾದದ್ದು. ಯಾಕೆಂದರೆ ಹಾಡುವಾಗ, ನುಡಿಸುವಾಗ ಈ ರಾಗದಲ್ಲಿರುವ ತೀವ್ರ ಮಧ್ಯಮ ಮತ್ತು ಕೋಮಲ ಗಾಂಧಾರ ಸ್ವರಗಳಿಗೆ ಒತ್ತು ಕೊಡದಿದ್ದರೆ, ಅಥವಾ ಆ ಸ್ವರಗಳನ್ನು ಕೈಬಿಟ್ಟರೆ ಮಧುವಂತಿ ಸ್ವಲ್ಪ ಮಟ್ಟಿಗೆ ಮುಲ್ತಾನಿಯಂತೆಯೇ ಕೇಳಿಸಬಹುದು. ವಿಖ್ಯಾತ ಗಾಯಕಿ ಗಿರಿಜಾದೇವಿಯವರು ಒಮ್ಮೆ ಈ ಮಧುವಂತಿಯನ್ನು ತಂದೆ ತಾಯಿ ಇಲ್ಲದ ತಬ್ಬಲಿ ರಾಗವೆಂದು ಕರೆದದ್ದಾಗಿ ಹಿಂದೆಲ್ಲೋ ಓದಿದ ನೆನಪು ಇರಬಹುದೋ ಏನೋ. ಪಂಡಿತ್ ಪರಮೇಶ್ವರ್ ಹೆಗಡೆಯವರ ಪ್ರಸ್ತುತಿಯಲ್ಲಿ ಈ ರಾಗ ಒಂದು ಬಗೆಯ ತಬ್ಬಲಿತನದ ಅಥವಾ ಅನಾಥತೆಯ ಆರ್ತಭಾವವನ್ನು ಸ್ಫುರಿಸಿದ್ದಂತೂ ನಿಜ. ಅದು ಸ್ವಲ್ಪ ಮಟ್ಟಿಗೆ ನಾರ್ವೇಜಿಯನ್ ಕಲಾವಿದ ಎಡ್ವರ್ಡ್ ಮಂಕ್ನ ಕೆಲವು ಚಿತ್ರಗಳಲ್ಲಿರುವ ಭಾವ. ಆ ಭಾವಕ್ಕೆ ಹಿನ್ನೆಲೆಯನ್ನು ಒದಗಿಸುವಂತೆ ಈ ಲೇಖನದ ಪ್ರಾರಂಭದಲ್ಲಿರುವ ಮುಸ್ಸಂಜೆಯ ವಿವಿಧ ಚಿತ್ರಗಳು ಕೂಡ ಒಂದಾದ ಮೇಲೊಂದರಂತೆ ನನ್ನ ಮನೋಭಿತ್ತಿಯಲ್ಲಿ ಮೂಡಿದವೆನ್ನಬೇಕು. ಪಂಡಿತರು ಪ್ರಸ್ತುತಪಡಿಸಿದ್ದು ಮಧುವಂತಿಯ ಆಲಾಪವಷ್ಟೇ. ಅದು ಮಧ್ಯಮ ಸ್ಥಾಯಿಯಲ್ಲಿ, ಬಂದಿಶ್ ಇರಲಿಲ್ಲ. ಇದ್ದದ್ದು ಮಧ್ಯಮ ಷಡ್ಜಗಳಂತಹ ವಾದಿ ಸಂವಾದಿ ಸ್ವರಗಳ ಗುಂಜನ, ಜೋಡಿ ಸ್ವರಗಳ ಲಂಘನ, ತೀವ್ರ ಮಧ್ಯಮದ ಆಕ್ರಂದನ. ಸ್ವರಗಳ ವಿಭಿನ್ನ ವಿನ್ಯಾಸಗಳಲ್ಲಿ ಮುಂದುವರಿದ ರಾಗ ಒಮ್ಮೆ ಸಂಜೆಯ ಆಕಾಶದ ವರ್ಣವೈವಿಧ್ಯವನ್ನು ಪಡಿಮೂಡಿಸುವಂತಿದ್ದರೆ, ಇನ್ನೊಮ್ಮೆ
ಅನಂತ ಮೌನದಲ್ಲಿ ಹಕ್ಕಿಯೊಂದು ಚೀರಿದಂತೆ ಕೇಳಿಸುವಂತಿತ್ತು. ಮಗದೊಮ್ಮೆ ಇಳಿ ಹಗಲಿನ ನೀರವದಲ್ಲಿ ಮೋಹಿತರಿಬ್ಬರ ಅಂತರಂಗದ ಆಲಾಪವನ್ನು ಅನುರಣಿಸುವಂತಿತ್ತು. ಹೇಗೆಂದರೆ ಬೇಂದ್ರೆಯವರ ಕಲ್ಪವೃಕ್ಷ ವೃಂದಾವನದಂಗಳದಲ್ಲಿ ಎಂಬ ಕವಿತೆಯ ಈ ಕಡೆಯ ಸಾಲುಗಳ ಹಾಗೆ. ನೋಡುತ್ತಿರಲು ಒಳಗಣ್ಣಿನೆದುರು ನೀ ಹೇಗೋ ರಾಧೆಯಾದೆ, ಕೇಳುತ್ತಿರಲು ಒಳಗಿವಿಯು ಕೊಳಲು ನನ್ನೊಳಗೆ ಮಾಯವಾದೆ, ನಾನು ನೀನೋ ನೀ ನಾನೋ ಏನೋ ಎನ್ನುತ್ತಾ ಲೆಚ್ಚರಾದೆ. ಅಥವಾ ಪಂಡಿತರ ಆವಾಜಿನಲ್ಲಿ ಮೂಡಿಬಂದ ಮಧುವಂತಿ ಶ್ರವ್ಯಾನುಭವದ ಜೊತೆಗೆ ನನ್ನ ಮನಸ್ಸಿನಲ್ಲಿ ಮೂಡಿಸಿದ ಈ ಎಲ್ಲ ಮೂರ್ತ ರೂಪಗಳಿಂದಾಗಿ ಒಂದು ಅಪೂರ್ವ ದೃಶ್ಯಾನುಭವವನ್ನು ಕರುಣಿಸಿತೆನ್ನಬಹುದು. ಸಂಗೀತ ಲೋಕದ ದಿಗ್ಗಜರಾದ ಭೀಮ್ಸೇನ್ ಜೋಶಿ, ಜಸರಾಜ್ ಇದೇ ರಾಗವನ್ನು ಹಾಡಿದ್ದಾರೆ. ರವಿಶಂಕರ್, ಬಿಸ್ಮಿಲ್ಲಾ ಖಾನ್, ಶಿವಕುಮಾರ್ ಶರ್ಮಾ ಮೊದಲಾದವರು ತಮ್ಮ ತಮ್ಮ ವಾದ್ಯಗಳಲ್ಲಿ ನುಡಿಸಿದ್ದಾರೆ. ರಾಗ ಅದೇ ಆದರೂ ಅವರು ಪ್ರಸ್ತುತಪಡಿಸಿರುವ ರೀತಿ ಮಾತ್ರ ಸಂಪೂರ್ಣವಾಗಿ ವಿಭಿನ್ನ. ಮೊನ್ನೆ ಪಂಡಿತ್ ಪರಮೇಶ್ವರ್ ಹೆಗಡೆಯವರು ಹಾಡಿದ್ದು ಕೂಡ ಅವರದೇ ಆದ ಮಧುವಂತಿ. ಅದರಲ್ಲಿ ಅವರು ಸಜೀವಗೊಳಿಸಿದ ತೀವ್ರ ಮಧ್ಯಮ ತನ್ನ ಹೃದಯ ವಿದ್ರಾವಕ ಗುಣದಿಂದಲೇ ನನ್ನನ್ನು ಬಹುಕಾಲದವರೆಗೆ ಕಾಡಿತೆನ್ನಬೇಕು. ಪಂಡಿತರ ಮಧುವಂತಿಯನ್ನು ನನ್ನ ಜೊತೆಗೆ ಕೇಳಿದ ಇನ್ನೂ ಇಬ್ಬರಲ್ಲಿ ಒಬ್ಬರು ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ. ಅವರು ಅಂದು ನೇರವಾಗಿ ಕೇಳಿದ್ದಲ್ಲದೆ ಪ್ರಸಿದ್ಧ ಛಾಯಾಗ್ರಾಹಕ ಜಿ.ಎಸ್. ಭಾಸ್ಕರ್ ಚಿತ್ರೀಕರಿಸಿಕೊಟ್ಟ ಅದೇ ಪ್ರಸ್ತುತಿಯ ವಿಡಿಯೋವನ್ನು ಮತ್ತೆ ಮತ್ತೆ ಆಲಿಸಿ ಸುಂದರ ಕವಿತೆಯೊಂದನ್ನು ರಚಿಸಿದರು. ಒಂದು ಸ್ವರದ ಹಿಂದೆ ಎಂಬ ಶೀರ್ಷಿಕೆಯಲ್ಲಿರುವ ಆ ಕವಿತೆ ಇದು. ಒಂದು ಕಣ್ಣ ಹನಿಯಲ್ಲಡಗಿರುವ ನಿಸ್ಸೀಮ ಕಡಲೆ ದಯಮಾಡಿ ಒಡಮೂಡು, ಕ್ಷಿತಿಜದ ಗೆರೆಯ ಮೇಲೆ ನೀರ್ವಯಲಿನ ಅಪಾರದ ಸವಾರಿ ಹೊರಡಲಿ ಮುಗಿವಿರದ ಮಾನಸ ಯಾತ್ರೆಗೆ. ಒಳಗುಡಿಯ ಗಂಟೆ ಹೂವಲ್ಲಿ ನಿಶ್ಶಬ್ದ ಕವಿತೆಯ ಆತ್ಮಸ್ವರ. ಮಾತಳಿದ ಮೇಲೆ ಹೆಗಡೆ ಹಾಡಿಗೆ ವಲ್ಮೀಕದಲ್ಲಿ ನಾಗಸ್ವರ. ಬಾನದಿಯಲ್ಲಿ ತಹತಹ ತಾರೆ, ಪಟ್ಟೆ ಪೀತಾಂಬರಕ್ಕೆ ನಕ್ಷತ್ರ ರಂಗವಲ್ಲಿಯ ಚುಕ್ಕಿ ಚಿತ್ತಾರ. ಚಂದ್ರಗೆರೆಯಡಿ ರೂಪಾತೀತ ಬೆಳುದಿಂಗಳ ಶಿವ, ರೂಹಿಗಾಧಾರ ಬಟಾಬಯಲು ಹನಿಯೊಳಗೆ ನಿದ್ರಿಸುತ್ತಿವೆ ರುದ್ರವಾರ್ಧೀ ತರಂಗ. ಕಣ್ತೆರೆಯದ ಮುತ್ತಿನ ಚಿಪ್ಪು ಶಾರ್ಕಾದಿ ಘೋರ ಜಲಚರ, ಕೊಲಂಬಸ್ ಹಡಗು ತೀರದಲ್ಲಿ ಕಂಡದ್ದೇ ಇಂಡಿಯಾ. ಮೆಲ್ಲಗೆ ಕಣ್ತೆರೆವ ಕಾಳಿ ಪೂರ್ವಾಂಬರದಲ್ಲಿ, ಖಾಸಗಿ ಕೋಳಿ ಕೂಗಿಗೆ ಸಾರ್ವತ್ರಿಕ ಬೆಳಗು. ಕೋಗಿಲೆ ಎಂಬುದೊಂದು ಸ್ವರಾನುವರ್ತನೆ, ಹೆಗಡೆಯೊಂದು ಹಾಡು ಆಚಾರ್ಯ ಆಕಾರ, ನಾನೊಂದು ಮೌನ ವಿಲಾಪ. ಅಂಗಳದ ತುಂಬ ಬೆಳಗಿನ ಸೆರಗು, ಉಳಿದದ್ದು ಗೌಣ. ಇದೊಂದು ಸಾನೆಟ್, ಕನ್ನಡದಲ್ಲಿ ಸುನೀತ. ಇದಕ್ಕೆ ನಿರ್ದಿಷ್ಟವಾದ ಒಂದು ಬಂಧವಂತೂ ಇದೆ. ಪಂಡಿತ್ ಪರಮೇಶ್ವರ್ ಹೆಗಡೆಯವರ ಮಧುವಂತಿಗೆ ಇದ್ದ ಬದ್ಧ ಯಾವುದು? ಅದು ವಿಮಾನವೊಂದು ಸ್ವಲ್ಪ ದೂರ ಟಾರ್ಮ್ಯಾಕ್ಸಿನಲ್ಲಿ ಓಡಿ ನಿಧಾನವಾಗಿ ಮೇಲಕ್ಕೆ ಹಾರಿ ಆಕಾಶದಲ್ಲಿ ಒಂದಷ್ಟು ಸುತ್ತು ಹೊಡೆದು ಕೊನೆಗೆ ತಾನೂ ಕೆಳಗಿಂದ ಮೇಲೆ ಹಾರಿದಂತೆಯೇ ಮೇಲಿಂದ ಕೆಳಗಿಳಿದು ನೆಲ ಮುಟ್ಟಿ ಟಾರ್ಮ್ಯಾಕಿನ ಮೇಲೆ ಓಡಾಡುತ್ತಾ ಹೋಗಿ ಕಡೆಗೊಂದು ಕಡೆ ನಿಲ್ಲುವುದಲ್ಲ. ಆ ಥರದ ಬಂಧ. ಈ ಸುನಿತಕ್ಕೆ 14 ಸಾಲುಗಳ ಒಂದು ಬಂಧವಿತ್ತು. ಅದರೊಳಗೆ ಕವಿಯ ಒಟ್ಟು ಆಶಯ ಅತ್ಯಂತ ಸಂಕ್ಷಿಪ್ತವಾಗಿ ವ್ಯಕ್ತಗೊಳ್ಳಬೇಕಾಗಿದೆ. ಕಾವ್ಯವೆನ್ನುವುದು ಬುದ್ಧಿಭಾವಗಳ ಒಂದು ಸಾರ್ಥಕ ಸಮ್ಮಿಲನವಷ್ಟೇ. ಅದನ್ನು ಸಾಧಿಸುವುದಕ್ಕಾಗಿ ಕವಿ ಧ್ವನಿಪೂರ್ಣ ಪ್ರತಿಮೆಗಳನ್ನು ಬಳಸುತ್ತಾನೆ. ಈ ಕವಿತೆಯಲ್ಲಿ ಅಂತರಂಗ ಬಹಿರಂಗಗಳನ್ನು ಬೇರೆ ಬೇರೆಯಾಗಿಡದ ಅವುಗಳನ್ನು ಒಟ್ಟಿಗೆ ಸ್ಪಷ್ಟಪಡಿಸುವ ಒಂದು ಪ್ರತಿಮಾ ವಿನ್ಯಾಸವೇ ಇದೆ. ಈ ವಿನ್ಯಾಸದಲ್ಲಿ ಜಡ ಮತ್ತು ಚೈತನ್ಯ ಒಂದರೊಳಗೊಂದು ಸೇರಿ ಹೋಗುವಂತಿವೆ. ಹಾಗೆ ನೋಡಿದರೆ ಇಡೀ ಕವನವೇ ಒಂದು ಮಾನಸ ಯಾತ್ರೆ. ಈ ಯಾತ್ರೆಯಲ್ಲಿ ಒಂದು ಕಣ್ಣ ಹನಿ, ಅದರೊಳಗಿರುವ ವ್ಯಾಪಕ ಸಮುದ್ರ ಅಲೆ, ಜಲಚರ, ಬಯಲಂತಿರದ ಅಪಾರ ಬಯಲು ಮೊದಲಾದವುಗಳ ಭೌತಿಕ ಅಸ್ತಿತ್ವದ ಎದುರಿಗೆ ಒಳಗುಡಿ, ಆತ್ಮ, ಸ್ವರ, ಚುಕ್ಕಿ, ಬೆಳುದಿಂಗಳ ತೀರ ಇವು ತಹತಹ ಪಡುತ್ತಾ ಹಿಂದೂಸ್ತಾನಿ ಸಂಗೀತದ ಸಂನಂತೆ ಒಂದೊಂದು ಬಾರಿಗೂ ಒಂದೊಂದು ಧ್ವನ್ಯರ್ಥದ ಆವರ್ತವಾಗಿ ಲಯವಾಗುತ್ತವೆ. ಕೊಲಂಬಸ್ನನ್ನು ಉಲ್ಲೇಖಿಸುವ ಈ ಕವಿತೆ ಹಠಾತ್ತಾಗಿ ಅನುಭವಕ್ಕೆ ಬರುವ ಸಂಗೀತವನ್ನು ಹೇಗೋ ಹಾಗೆ ಸೃಷ್ಟಿಕಾರ್ಯದ ಪವಾಡವನ್ನು ಕೂಡ ಪರಿಶೋಧಿಸುವಂತಿದೆ. ಮಾತಳಿದ ಮೇಲಿನ ಮೌನದಲ್ಲಿ, ಅಂದರೆ ಮನಸ್ಸಿನ ಹುತ್ತದಲ್ಲಿ ಮೂಡುವ ಸ್ವರ ಬಾನಿನ ನಕ್ಷತ್ರಗಳನ್ನು ಮಿಡಿದು ಬೆಳುದಿಂಗಳನ್ನು ಕರೆಯುತ್ತಾ ಅನೂಹ್ಯ ಅಪಾರ ಸಮುದ್ರವನ್ನು ಮಥಿಸುತ್ತಾ
ಆಕಾಶ ಭೂಮಿಗಳನ್ನು ಒಂದು ಮಾಡುವುದೆಂಬ ಕಲ್ಪನೆ ಸಂಗೀತದ ಸಂವಹನಾ ಶಾಸ್ತ್ರಕ್ಕೊಂದು ರೂಪಕವಾಗುತ್ತದೆ. ಕೊಲಂಬಸ್ ಹಡಗು ತೀರದಲ್ಲಿ ಕಂಡದ್ದೇ ಇಂಡಿಯಾ. ಮೆಲ್ಲಗೆ ಕಣ್ತೆರವ ಕಾಳಿ ಪೂರ್ವಾಂಬರದಲ್ಲಿ. ಖಾಸಗಿ ಕೋಳಿ ಕೂಗಿಗೆ ಸಾರ್ವತ್ರಿಕ ಬೆಳಗು. ಈ ಸಾಲುಗಳ ಧ್ವನಿ ಎಷ್ಟು ಸಮೃದ್ಧವಾಗಿದೆ ನೋಡಿ. ಕೊಲಂಬಸ್ ಪಶ್ಚಿಮದವನು. ಅವನು ಹಡಗಿನ ಮೂಲಕ ಹುಡುಕ ಹೊರಟದ್ದು ಇಂಡಿಯಾವೆಂಬ ಪೂರ್ವವನ್ನು. ಅವನದು ಸ್ವಂತ ಸಾಹಸ. ಶಾರ್ಕಾದಿ ಘೋರ ಜಲಚರಗಳನ್ನು ದಾಟಬೇಕಾದ ಅದಮ್ಯ ಸಾಹಸ. ಅದರಿಂದ ಅವನು ಕಂಡುಹಿಡಿದದ್ದು ಎಲ್ಲರ ಅನುಭವದ ಒಂದು ಭಾಗವಾಯಿತು. ಅದೇ ರೀತಿ ಪಂಡಿತ್ ಪರಮೇಶ್ವರ್ ಹೆಗಡೆಯವರ ರಾಗ ಅವರಷ್ಟೇ ನಿರೂಪಿಸಿದ್ದಾದರೂ ಅದರ ಪರಿಪ್ರೇಕ್ಷ್ಯ ಮಾತ್ರ ಎಲ್ಲ ಕೇಳುಗರದು. ಕವಿಗೆ ಕೋಗಿಲೆ ಸ್ಫೂರ್ತಿ ಮೂಲವಾದರೆ ಪಂಡಿತರಿಗೆ ಅವರು ಹಿಡಿಯುವ ಸ್ವರವೇ ಸ್ಫೂರ್ತಿ ಮೂಲ. ಕವಿತೆಯ ಆತ್ಮವೂ ಸ್ವರವೇ. ಆ ಸ್ವರಾನುವರ್ತನೆಯೇ ಪಂಡಿತರನ್ನು ಸಂಗೀತವಾಗಿ ಮಾರ್ಪಾಡಿಸಿ ಬಿಟ್ಟಿದೆ ಎಂಬ ವಿಸ್ಮಯವೂ ಇಲ್ಲಿದೆ. ಕವಿ ಯಶಸ್ವಿ ಇಲ್ಲಿ ಕಲಾಸೃಷ್ಟಿಯನ್ನು ವ್ಯಾಖ್ಯಾನಿಸುತ್ತಲೇ ವ್ಯಾಖ್ಯಾನಕ್ಕೆ ಸಿಕ್ಕದ ಅದರ ನಿಗೂಢ ಆಯಾಮಗಳನ್ನು ಕೂಡ ಪರಿಶೋಧಿಸುತ್ತಿದ್ದಾರೆಂದು ಅನ್ನಿಸುತ್ತದೆ. ವಲ್ಮೀಕದಲ್ಲಿ ನಾಗಸ್ವರ ಒಂದು ಅದ್ಭುತ ರೂಪಕ. ಇದರಲ್ಲಿ ಶ್ಲೇಷೆಯೂ ಉಂಟು. ಹುತ್ತದಲ್ಲಿ ನಾಗರ ಹಾವು ಇರುವುದು ಸಹಜ. ನಾಗಸ್ವರ ಅದೊಂದು ವಾದ್ಯವಷ್ಟೇ ಅಲ್ಲ, ಸಜೀವತೆಯ ಸಂಗೀತವೂ ಹೌದು, ಸಂಕೇತವೂ ಹೌದು. ಇಡೀ ಕವನ ಈ ಬಗೆಯ ರೂಪಗಳಲ್ಲಿಯೇ ಮಾತನಾಡುತ್ತಿರುವುದರಿಂದ ಒಟ್ಟು ಅರ್ಥ ಇಷ್ಟೇ ಎಂದು ಬಗೆಯಲಾರದು. ಗೋಪಾಲಕೃಷ್ಣ ಅಡಿಗರು ತಮ್ಮದೊಂದು ಕವನದಲ್ಲಿ ಸೂರ್ಯೋದಯ, ಸೂರ್ಯಾಸ್ತ, ತಂಗಾಳಿ ತೆವಳಿ ತೆವಳಿ ಸಾಗುವ ಕೊಳ, ಬೀದಿ ಬದಿಯಲ್ಲಿ ನಿಂತು ಬೇಡುವ ಶತಕ್ಷತಕುಂಟ, ಲಕ್ಷ ಲಕ್ಷ ಕಣ್ಣುಗಳಿಂದ ಕತ್ತಲನ್ನೇ ಬಗೆವ ನಕ್ಷತ್ರ, ತೆರೆ ತೆರೆಯ ತೆರೆ ತೆರೆದು ನೆಲ ಮೃದಂಗವ ಮಾಡಿ ಢೀಂಕಿಡುವ ತೆಂಕಣ ಗಾಳಿ, ಈ ಎಲ್ಲಕ್ಕೂ ಅರ್ಥವೇನಿದೆ ಎಂದು ಕೇಳುತ್ತಾ ಅರ್ಥವೇ ಇಲ್ಲ ಅಥವಾ ಎಲ್ಲವೂ ಅರ್ಥ ಎಂದಿದ್ದಾರೆ. ಈ ಮಾತು ಅಕ್ಷರಶಃ ಯಶಸ್ವಿಯವರ ಕವನಕ್ಕೂ ಸಲ್ಲುತ್ತದೆ. ಪಂಡಿತರ ಗಾಯನ ಈ ಒಂದು ಸಾರ್ಥಕ ಕವನದ ಹುಟ್ಟಿಗೆ ಕಾರಣವಾಯಿತೆನ್ನುವುದು ಕನ್ನಡದ ಪುಣ್ಯ. ಪಂಡಿತ್ ಪರಮೇಶ್ವರ ಹೆಗಡೆಯವರ ಮಧುವಂತಿಯನ್ನು ಯಶಸ್ವಿಯವರ ಹಾಗೆಯೇ ಮತ್ತೆ ಮತ್ತೆ ಆಲಿಸಿದವರು ಪ್ರಸಿದ್ಧ ಕಲಾವಿದ ಚಂದ್ರನಾಥ ಆಚಾರ್ಯ. ಆ ರಾಗಕ್ಕೆ ಅವರು ನೀಡಿದ ಅದ್ಭುತ ಪ್ರತಿಕ್ರಿಯೆ ಇಲ್ಲಿರುವ ಪೇಂಟಿಂಗ್. ಕವಿತೆಯನ್ನು ಓದುವಂತೆ ಒಂದು ಪೇಂಟಿಂಗನ್ನು ಓದಲಾಗದು. ಯಾಕೆಂದರೆ ಪೇಂಟಿಂಗ್ನದು ಕವಿತೆಯ ಭಾಷೆಯಲ್ಲ. ಅದು ಮಾತನಾಡುವುದು ಗೆರೆಗಳಲ್ಲಿ, ಬಣ್ಣಗಳಲ್ಲಿ, ಅವಕಾಶಗಳಲ್ಲಿ, ಆಕೃತಿಗಳಲ್ಲಿ. ಇವು ಒಂದೊಂದೂ ಹೇಗೆ ಕಾಣುತ್ತವೆ, ಏನೇನು ಕಾಣಿಸುತ್ತವೆ ಎನ್ನುವುದು ಬಹುಮುಖ್ಯ. ಮೊದಲ ನೋಟಕ್ಕೆ ಈ ಪೇಂಟಿಂಗ್ನಲ್ಲಿ ಎದ್ದು ಕಾಣುವುದೇನು? ಕ್ಯಾನ್ವಾಸಿನ ಉದ್ದಗಲಕ್ಕೆ ವ್ಯಾಪಿಸಿರುವ ತಿಳಿನೀಲಿಯಲ್ಲವೇ? ಸೂಕ್ಷ್ಮವಾಗಿ ನೋಡಿದರೆ ಈ ತಿಳಿನೀಲಿಯಲ್ಲೂ ಭಿನ್ನ ಭಿನ್ನ ಛಾಯೆಗಳಿರುವುದನ್ನು ಕಾಣಬಹುದು. ಅಲ್ಲಲ್ಲಿ ಬಿಳಿ ಮೋಡಗಳ ತುಣುಕುಗಳಂತೆ, ಕುಂಚದಿಂದ ಎಳೆದ ದಪ್ಪ ಗೆರೆಯಂತೆ ಅಥವಾ ಕಮಾನಿನಂತೆ ಕಾಣುವ ಬಿಳಿ ಬಣ್ಣವೂ ಉಂಟು. ತಿಳಿನೀಲಿಯ ಛಾಯೆಗಳು ಮಬ್ಬು ಕವಿದ ವಾತಾವರಣವೊಂದನ್ನು ಸೂಚಿಸಿದರೆ, ಬಿಳಿ ಬಣ್ಣ ಕತ್ತಲಲ್ಲಿ ಮಿಂಚಬಹುದಾದ ಬೆಳ್ಳಿಗೆರೆಗಳನ್ನು ಸಾಂಕೇತಿಸಬಹುದು. ಚಿತ್ರದ ಬಲಬದಿಯಲ್ಲಿ ತುಸು ಮೇಲೆ ಕಾಣಿಸಿರುವ ಮನುಷ್ಯಾಕಾರ ವಾದ್ಯ ಸಂಗೀತದ ಅನುರಣದಲ್ಲಿ ಮುಳುಗಿ ಹೋಗಿರುವಂತೆ ಮುಂದೆ ಬಾಗಿದೆ. ಚಿತ್ರದ ಉದ್ದಗಲಕ್ಕೆ ಅಲ್ಲಲ್ಲಿ ಕಣ್ಣಿಗೆ ಬೀಳುವ ನೇರ ಗೆರೆಗಳು ಹಾಗೂ ಕಮಾನಿನಂಥ ಕೆಲವು ರೇಖೆಗಳು ಸಂಗೀತ ಹೊಮ್ಮಿಸುವ ತಂತಿಗಳಂತಿವೆಯಲ್ಲವೇ? ಕೆಳಗೆ ಎಡಬದಿಯಲ್ಲಿ ಎಡಗೈಯನ್ನು ಇಳಿಬಿಟ್ಟುಕೊಂಡ ಒಬ್ಬ ಮನುಷ್ಯ, ಬಲಬದಿಯಲ್ಲಿ ಎಡಗೈಯ ಹಾಗೆಯೇ ಇಳಿಬಿದ್ದಿರುವ ಅವನ ಎಡಗಾಲು. ಇವು ಯಾತನೆಯ ಒಂದು ಮನಸ್ಥಿತಿಯನ್ನು ಧ್ವನಿಸಬಹುದಲ್ಲವೇ? ಅವನು ಮಲಗಿಲ್ಲ, ಮೇಲೆ ತೇಲುತ್ತಿರುವವನಂತೆ ಭಾಸವಾಗುತ್ತಾನಲ್ಲವೇ? ವಾಸ್ತವಾದಿ ಚಿತ್ರಶೈಲಿಯ ವಿವರಗಳೇನೂ ಇಲ್ಲದೆ ಅಮೂರ್ತತೆಗೆ ಒತ್ತು ಕೊಟ್ಟಂತಿರುವ ಈ ಮನುಷ್ಯಾಕಾರದಲ್ಲಿ ಕಪ್ಪು ಬಣ್ಣದ ಕೆಲವು ಬಿಂದುಗಳಿವೆ. ಹೊಟ್ಟೆಯ ಜಾಗದಲ್ಲಿ ಹರಡಿಕೊಂಡಿರುವ ಕಪ್ಪು ಬಣ್ಣವಿದೆ. ಇದೇ ಕಪ್ಪು ಬಣ್ಣ ಚಿತ್ರದ ಮೇಲ್ತುದಿಯಲ್ಲಿ ಕಾರ್ಮೋಡದಂತೆ ವರ್ತಿಸುತ್ತಿರುವುದನ್ನು ಗಮನಿಸಬೇಕು. ತಿಳಿ ನೀಲಿಯಿಂದ ಎದ್ದು ಬಂದಂತಿರುವ ವಿವಿಧ ಆಕಾರಗಳ ಕಪ್ಪು ಗೆರೆಗಳು ಸಂಗೀತದ ಲಯವನ್ನಷ್ಟೇ ಅಲ್ಲ, ಇಡೀ ಚಿತ್ರದ ಸಂಯೋಜನೆಯನ್ನು ಕೂಡ ನಿರ್ಧರಿಸಿವೆ ಎನ್ನಬೇಕು. ಅದಕ್ಕೆ ಕಾರಣ ರೇಖೆ ಬಣ್ಣಗಳಲ್ಲೇ ಅಂತರ್ಗತವಾಗಿರುವ ಲಿರಿಸಿಸಮ್ ಅಥವಾ ಭಾವಗೀತಾತ್ಮಕತೆ. ಸಂಗೀತದಲ್ಲಿ ನೋವನ್ನು, ಯಾತನೆಯನ್ನು ಹೊಮ್ಮಿಸುವ ರಾಗಗಳಿವೆ ಅಷ್ಟೇ. ಅವು ಕೇಳುಗರಲ್ಲಿ ಅಂಥ ಭಾವವನ್ನುಂಟು ಮಾಡಿದರೂ ಅವರನ್ನು ಅಳಿಸುವುದಿಲ್ಲ. ಅದೇ ರೀತಿ ಶೋಕವನ್ನು ಚಿತ್ರಿಸುವ ಒಂದು ಪೇಂಟಿಂಗ್ ಬಣ್ಣಗಳ ಮತ್ತು ಗೆರೆಗಳ ವಿಶಿಷ್ಟ ವಿನ್ಯಾಸದಿಂದಾಗಿ ನೋಡುಗರನ್ನೂ ಶೋಕದಲ್ಲಿ ಮುಳುಗಿಸುವುದಿಲ್ಲ. ಬದಲಿಗೆ ಸೌಂದರ್ಯಾನುಭವದ ಮಡುವಿನಲ್ಲಿ ಅದ್ದುತ್ತದೆ. ನಿಜವಾದ ಕಲೆಯ ಜಾಯಮಾನವೇ ಅಂಥದ್ದು.
ಚಂದ್ರನಾಥರ ಈ ಪೇಂಟಿಂಗ್ ಒಂದು ವಿಷಣ್ಣ ವಾತಾವರಣವನ್ನು ಸೃಷ್ಟಿಸುವ ಜೊತೆಗೆ ಅಂಥ ವಾತಾವರಣ ನೋಡುಗನ ಅಂತರಂಗದಲ್ಲಿ ಮೂಡಿಸಬಹುದಾದ ಪ್ರತಿಕ್ರಿಯೆಯನ್ನು ಸೂಚಿಸುವಂತಿದೆ. ಈ ಪೇಂಟಿಂಗಿಗೆ ಮೂಲವಾದದ್ದು ಪಂಡಿತ್ ಪರಮೇಶ್ವರ ಹೆಗಡೆ ಅವರ ಹಾಡಿದ ಮಧುವಂತಿ ರಾಗ. ಹೌದು, ಆದರೆ ಆ ಬಗ್ಗೆ ಏನೂ ತಿಳಿಯದವರು ಈ ಪೇಂಟಿಂಗನ್ನು ನೋಡಿದಾಗ ಹೇಗೆ ಸ್ಪಂದಿಸಬಹುದು? ಎರಡೂ ಕಡೆಗಳಲ್ಲಿ ಸ್ವರಮಂಡಲದಂತೆ ಅಥವಾ ತಾನ್ಪುರದಂತೆ ಕಾಣುವ ರೇಖೆಗಳೇ ಅವರನ್ನು ಸಂಗೀತಾತ್ಮಕವಾಗಿ ಯೋಚಿಸುವಂತೆ ಮಾಡಬಹುದಲ್ಲವೇ? ಇನ್ನು ಚಂದ್ರನಾಥರು ಚಿತ್ರಿಸಿರುವ ಮನುಷ್ಯಾಕಾರಕ್ಕೆ ಪೌರಾಣಿಕ ಕಾವ್ಯಾತ್ಮಕ ಆಯಾಮಗಳಿದ್ದು ಅವು ಮೂರ್ತ ಅಮೂರ್ತ ಶೈಲಿಗಳೆರಡನ್ನೂ ಭಾವಗೀತಾತ್ಮಕವಾಗಿ ಬೆಸೆಯಬಲ್ಲಷ್ಟು ಶಕ್ತವಾಗಿರುತ್ತವೆ. ಪ್ರಸ್ತುತ ಪೇಂಟಿಂಗ್ನಲ್ಲಿರುವ ಮನುಷ್ಯ ರೂಪ, ತಂತಿವಾದ್ಯ, ನೀಲಿ ವಿಲಾಸ ಇವು ಯಾವುವೂ ನಿಶ್ಚಲವಲ್ಲ, ಯಾವುದೇ ಕ್ಷಣದಲ್ಲಿ ಬದಲಾಗಬಹುದೆಂಬ ಭ್ರಮೆ ಮೂಡಿಸುವಂತಿವೆ. ಇಲ್ಲಿನ ವರ್ಣಲಯವೇ ಇಡೀ ಚಿತ್ರದ ಜೀವಂತಿಕೆಗೆ ಕಾರಣವಾಗಿವೆ ಎನ್ನಬಹುದು. ನಮಗೆಲ್ಲ ಗೊತ್ತಿರುವಂತೆ ಸಂಗೀತ, ಕಾವ್ಯ, ಚಿತ್ರಕಲೆ ಇವುಗಳಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಅಸ್ತಿತ್ವವಿದೆ, ಅನನ್ಯತೆ ಇದೆ. ಒಂದನ್ನು ಇನ್ನೊಂದಕ್ಕೆ ಅನುವಾದಿಸಲಾಗದು. ಹಾಗೆ ನೋಡಿದರೆ ಒಂದು ಕಲೆಯನ್ನು ಇನ್ನೊಂದರ ಜೊತೆ ಹೋಲಿಸುವುದು ಕೂಡ ಸರಿಯಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಚಂದ್ರನಾಥರದು ಪಂಡಿತರು ಪ್ರಸ್ತುತಪಡಿಸಿದ ಮಧುವಂತಿಯ ಪಡಿಯಚ್ಚೂ ಅಲ್ಲ, ಅದರ ದೃಶ್ಯಾನುವಾದವೂ ಅಲ್ಲ. ಅದೊಂದು ಸ್ವತಂತ್ರ ಸೃಷ್ಟಿ. ಹೇಗಿದ್ದರೂ ಒಂದು ಅಂಶವನ್ನು ಕಡೆಗಣಿಸಲಾಗದು. ಚಂದ್ರನಾಥರು ಒಂದು ವೇಳೆ ಪಂಡಿತರ ಮಧುವಂತಿಯ ರಾಗಾಲಾಪವನ್ನು ಕೇಳಿರದಿದ್ದರೆ, ಕಲಾ ಸೃಷ್ಟಿಯೇ ಕಸಬಾಗಿರುವುದರಿಂದ ಅವರು ನಿಸ್ಸಂದೇಹವಾಗಿ ಬೇರೆ ಬೇರೆ ಕಲಾಕೃತಿಗಳನ್ನು ರಚಿಸುತ್ತಿದ್ದರು. ಆದರೆ ಪ್ರಸ್ತುತ ಪೇಂಟಿಂಗ್ನಂತೂ ರಚಿಸಲಾಗುತ್ತಿರಲಿಲ್ಲ. ಅಷ್ಟು ಮಟ್ಟಿಗೆ ಪಂಡಿತರ ಮಧುವಂತಿಯ ರಾಗಾಲಾಪ ಅವರ ಸೃಷ್ಟಿಕ್ರಿಯೆಗೆ ಸ್ಫೂರ್ತಿ ನೀಡಿದೆ ಎನ್ನಬೇಕು. ಸಂಗೀತಗಾರ, ಕವಿ, ಕಲಾವಿದ ಈ ಮೂವರನ್ನೂ ಒಟ್ಟಿಗೆ ಸೇರಿಸಿ ಅಪೂರ್ವ ಪ್ರಯೋಗವೊಂದಕ್ಕೆ ದಾರಿ ಮಾಡಿಕೊಡಬೇಕೆಂಬ ಕನಸು ಕಂಡವರು ನನ್ನ ಮಿತ್ರ, ಕತೆಗಾರ ಕರ್ಕಿ ಕೃಷ್ಣಮೂರ್ತಿ. ನನಗೆ ತಿಳಿದ ಮಟ್ಟಿಗೆ ನಮ್ಮಲ್ಲಿ ಇಂಥ ಪ್ರಯೋಗವಾಗಿರುವುದು ಇದೇ ಮೊದಲು. ಇದರ ಯಶಸ್ಸಿನ 100% ಭಾಗ ಪರಮೇಶ್ವರ ಹೆಗಡೆ, ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಚಂದ್ರನಾಥ ಆಚಾರ್ಯ ಈ ಮೂವರಿಗೇ ಸಲ್ಲುತ್ತದೆ. ಇವರ ಜೊತೆಗೆ ಸಿನಿ ಛಾಯಾಗ್ರಾಹಕ ಜಿ.ಎಸ್. ಭಾಸ್ಕರ್ ಅವರು, ನಾನು ಇದ್ದೆವೆಂದು ಹೇಳಿಕೊಳ್ಳುವ ಸೌಭಾಗ್ಯ ಮಾತ್ರ ನಮ್ಮದು. ನಮಸ್ಕಾರ.